ಸ್ನೇಹಿತರೆ, ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಿಂದಿನ ವ್ಲಾಗಲ್ಲಿ ಧರ್ಮಸ್ಥಳದ 5 ದಿನಗಳ ಲಕ್ಷದೀಪೋತ್ಸವದ ಸಂಭ್ರಮ ಹಾಗೂ ಜಾತ್ರೆಯ ಸೊಬಗನ್ನು ನೋಡಿದ್ರಿ. ಖಂಡಿತ ನಿಮಗೆ ಆ 2 ವ್ಲಾಗ್ಗಳು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗಲ್ಲಿ ಲಕ್ಷದೀಪೋತ್ಸವದ ಕೊನೆಯ ದಿನ ಅಂದರೆ 5ನೇ ದಿನ ಉಚಿತ ಆಹಾರ ಮೇಳವನ್ನು ಏರ್ಪಡಿಸಲಾಗುತ್ತೆ. ಈ ಆಹಾರ ಮೇಳ ಹೇಗೆ ನಡೆಯುತ್ತೆ, ಯಾವ ರೀತಿಯ ಭಕ್ಷ್ಯ ಭೋಜನಗಳನ್ನು ಉಣಬಡಿಸಲಾಗುತ್ತೆ, ಈ ಮೇಳದ ವಿಶೇಷತೆಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅನ್ನಪೂರ್ಣೇಶ್ವರಿ ಛತ್ರದ ಹಿಂಭಾಗದ ಮೈದಾನದಲ್ಲಿ ಈ ಬಾರಿಯ ಉಚಿತ ಆಹಾರ ಮೇಳ ಏರ್ಪಡಿಸಲಾಗಿತ್ತು. ನೋಡಿ, ಊಟದ ಸಂಕೇತವಾದಂತಹ ಅಡಿಕೆ ಎಲೆಗಳಿಂದಲೇ ಒಂದು ಸುಂದರವಾದಂತಹ ಆರ್ಚನ್ನು ಕಟ್ಟಿ ಭಕ್ತರನ್ನು ಬರಮಾಡ್ಕೊಳ್ತಾ ಇದೆ. ಈಗ ನೀವು ನೋಡ್ತಾ ಇರೋದೆಲ್ಲ ಸಂಪೂರ್ಣವಾಗಿ ಅಡಿಕೆ ಎಲೆಗಳಿಂದ ಕಟ್ಟಿದಂತಹ ಆರ್ಚ್ ಇದು. ಲಕ್ಷದೀಪೋತ್ಸವದ 5ನೇ ದಿನ ಅನ್ನಪೂರ್ಣೇಶ್ವರಿಯ ಛತ್ರದಲ್ಲಿ ಸಂಜೆಯಿಂದ ಅನ್ನಪ್ರಸಾದ ಇರೋದಿಲ್ಲ. ಇದರ ಬದಲಾಗಿ ಅನ್ನಪೂರ್ಣೇಶ್ವರಿ ಛತ್ರದ ಮೈದಾನದಲ್ಲಿ ಉಚಿತ ಆಹಾರ ಮೇಳವನ್ನು ಏರ್ಪಡಿಸಲಾಗುತ್ತೆ. ಕರ್ನಾಟಕದಿಂದ ಹಲವು ಜಿಲ್ಲೆಗಳಿಂದ 24 ತಂಡಗಳು ಬೆಂಗಳೂರು ಗ್ರಾಮಾಂತರ, ಮಂಡ್ಯ, KR ಪೇಟೆ, ವಿಜಯಪುರ, ದೇವನಹಳ್ಳಿ, ಹೊಸಕೋಟೆ, ವರ್ತೂರು, ಆನೇಕಲ್, ಸರ್ಜಾಪುರ, ಕಾಟಂನಲ್ಲೂರು, ಶಿಡ್ಲಘಟ್ಟ, H-ಕ್ರಾಸ್ ಹಲವಾರು ಭಾಗಗಳಿಂದ ಇಲ್ಲಿ ಬಂದು ಸೇವೆಯನ್ನು ಮಾಡಲಾಗುತ್ತೆ. 80 ಬಗೆಯ ಆಹಾರ ತಿನಿಸುಗಳನ್ನು ಬಿಸಿಯಾಗಿ ರುಚಿಯಾಗಿ ಶುಚಿಯಾಗಿ ತಯಾರು ಮಾಡಿ ಭಕ್ತರಿಗೆ ಉಣಬಡಿಸಲಾಗುತ್ತೆ. 2 ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿಗೆ ಬಂದು ಆಹಾರವನ್ನು ಸವಿತಾರೆ. ಆಹಾರ ಮೇಳದ ಮಧ್ಯಾಹ್ನ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಶ್ರೀ ವೀರೇಂದ್ರ ಹೆಗಡೆಯವರು ಎಲ್ಲ ಮಳಿಗೆಗಳಿಗೂ ಭೇಟಿ ನೀಡ್ತಾರೆ. ಇದರ ಸಲುವಾಗಿ ಎಲ್ಲ ಸಂಘದವರು ಅವರದೇ ಆದಂತಹ ವಿಶಿಷ್ಟ ಶೈಲಿಯಲ್ಲಿ ಸುಂದರವಾಗಿ ಅಲಂಕಾರಗಳನ್ನು ಮಾಡಿ ಪೂಜ್ಯರನ್ನು ಸ್ವಾಗತಿಸ್ತಾರೆ. ಪೂಜ್ಯರು ಎಲ್ಲ ಮಳಿಗೆಗಳಿಗೂ ಭೇಟಿ ನೀಡಿ ಯಾವ ಭಾಗದಿಂದ ಬಂದಿದ್ದಾರೆ, ಯಾವ ತಿನಿಸುಗಳನ್ನು ಮಾಡ್ತಾ ಇದ್ದಾರೆ, ಎಷ್ಟು ಜನಕ್ಕೆ ಉಣಬಡಿಸ್ತಾ ಇದ್ದಾರೆ ಅನ್ನೋದನ್ನೆಲ್ಲ ಆ ಸಂಘದವರೊಂದಿಗೆ ಮಾತನಾಡಿ ಅವರನ್ನು ಅಭಿನಂದಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳನ್ನು ತಿಳಿಸ್ತಾರೆ. ಸ್ನೇಹಿತರೆ, ಈ ಬಾರಿಯ ಆಹಾರ ಮೇಳದ ವಿಶೇಷತೆ ಏನು ಅಂತಂದರೆ, ಪಾಪಣ್ಣನವರ ಗೆಳೆಯರ ಬಳಗದಿಂದ 5,000 ಭಗವದ್ಗೀತಾ ಪುಸ್ತಕಗಳನ್ನು ಆಹಾರ ಮೇಳದಲ್ಲಿ ಹಂಚಲಾಯಿತು. ಇದು ನಿಜಕ್ಕೂ ಅತ್ಯದ್ಭುತ ಧಾರ್ಮಿಕ ಸೇವೆ ಅಂತಲೇ ಹೇಳಬಹುದು. ಆಯ್ತು. ಎಲ್ಲ ಮಳಿಗೆಗಳಿಗೂ ಭೇಟಿ ನೀಡಿ ಅವರನ್ನು ಅಭಿನಂದಿಸಿ ಪೂಜ್ಯರು ಹೊರಡ್ತಾರೆ. ಇದಾದ ನಂತರ ಸಂಜೆ 5 ಗಂಟೆಗೆ ಆಹಾರ ಮೇಳ ಶುರುವಾಗುತ್ತೆ. 5 ಗಂಟೆಗೆ ಶುರುವಾಗೋ ಆಹಾರ ಮೇಳಕ್ಕೆ ಸಾವಿರಾರು ಜನ ಕಾದು ಕುಳಿತಿರ್ತಾರೆ. 80ಕ್ಕೂ ಹೆಚ್ಚು ಬಗೆಯ ಆಹಾರ ತಿನಿಸುಗಳನ್ನು ಮಾಡಲಾಗತ್ತೆ. ಯಾವ ತಿನಿಸುಗಳನ್ನು ಮಾಡ್ತಾರೆ ಗೊತ್ತಾ? ಮೆನು ಹೇಳ್ತೀನಿ ಕೇಳಿ. ರಾಗಿ ಮುದ್ದೆ, ಹಿದಿಕಿನ ಬೇಳೆ ಸಾಂಬಾರ್, ಕಾಳು ಸಾರು, ಹೋಳಿಗೆ, ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ, ಜಿಲೇಬಿ, ಜಾಂಗೀರ್, ಲಾಡು, ಮೈಸೂರು ಪಾಕ್, ಕೇಸರಿ ಬಾತ್, ಚಾಕ್ಲೇಟ್ ಬರ್ಫಿ, ಸೆಟ್ ದೋಸೆ, ಹಲವಾರು ರೀತಿಯ ದೋಸೆಗಳು, ಮೈಸೂರು ಮಲ್ಲಿಗೆ ಇಡ್ಲಿ, ತಟ್ಟೆ ಇಡ್ಲಿ, ರುಮಾಲಿ ರೋಟಿ, ಬಗೆಯ ಸಾಗುಗಳು, ವೆಜ್ ಬಿರಿಯಾನಿ, ವೆಜ್ ದಮ್ ಬಿರಿಯಾನಿ, ಎಲ್ಲ ತರಹದ ಬಾತ್ಗಳು, ಅನ್ನ, ಸಾಂಬಾರ್, ರಸಂ, ಚಪಾತಿ, ಪಲ್ಯಗಳು, ಎಲ್ಲ ರೀತಿಯ ಬಜ್ಜಿಗಳು, ಬೋಂಡ, ಪಕೋಡ, ಫ್ರೂಟ್ ಸಲಾಡ್ ಹಾಗೂ ವಿಶೇಷವಾಗಿ ಬಂಗಾರಪೇಟೆ ಪಾನಿಪುರಿ ಇವೆಲ್ಲವನ್ನು ಉಚಿತ ಆಹಾರ ಮೇಳದಲ್ಲಿ ಬಿಸಿಯಾಗಿ ರುಚಿಯಾಗಿ ಸವಿಬಹುದು. ಹಾಗೂ ಕಾಫಿ, ಟೀ, ಕುಡಿಲಿಕ್ಕೆ ನೀರಿನ ಬಾಟಲಿಗಳನ್ನು ಸಹ ವಿತರಿಸಲಾಗುತ್ತೆ. ನಿಮ್ಮೆಲ್ರಿಗೂ ಈಗ ಬಾಯಲ್ಲಿ ನೀರು ಇರ್ತಿರ್ಬೇಕಲ್ವಾ? ಹಾಗಾದರೆ ತಪ್ಪದೆ ಲಕ್ಷದೀಪೋತ್ಸವಕ್ಕೆ ಬನ್ನಿ. ಶ್ರೀ ಮಂಜುನಾಥನ ದರ್ಶನವನ್ನು ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ. ಸ್ನೇಹಿತರೆ, ಪಾಪಣ್ಣನವರ ಗೆಳೆಯರ ಬಳಗದಿಂದ ಪ್ರತಿ ವರ್ಷ ಇಲ್ಲಿ ಸೇವೆ ನಡೆಯುತ್ತೆ. ಸ್ವತಃ ಇವತ್ತು ಪಾಪಣ್ಣ ಸರ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ.
ಸರ್ ನಮಸ್ತೆ. ನಮಸ್ಕಾರ ಸರ್ ಸೇವೆ ಎಷ್ಟು ವರ್ಷದಿಂದ ನಡೀತಿದೆ, ಏನು ವಿಶೇಷ? ಕಳೆದ 7-8 ವರ್ಷದಿಂದ ಈ ಸೇವೆ ನಡೀತಾ ಇದೆ. ಎಲ್ಲ ಪೂರ್ವ ತಾಲೂಕು ಮಹದೇವಪುರ ಕ್ಷೇತ್ರದ ಕನಮಂಗಲದ ಎಲ್ಲ ವಾರ್ಡ್ನವರು, ಎಲ್ಲ ಸ್ನೇಹಿತರುಗಳು, ಸುಮಾರು ನಂದು ಅಲ್ಪ ಮಾತ್ರ ಅಷ್ಟೇ, ಎಲ್ಲ ಮಾಡೋದು ಅವರೇ. ನನ್ನ ಹೆಸರು ಹೇಳ್ತಾರೆ ಅವರು, ಎಲ್ಲ ಅವರೇ ಕೆಲಸ ಮಾಡ್ತಾರೆ. ಏನು ಇಲ್ಲಿ ಬಂದು ಒಂದು ಸೇವೆ ಮಾಡಬೇಕು ಅಂತೇಳಿ ಅಲ್ಲಿಂದ ಎಲ್ಲ ಅವ್ರು ಸಂಘಟನೆ ಮಾಡಿ ಅಲ್ಲಿ ಇಲ್ಲಿ ಬಂದು ಒಂದು 75,000 ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇಲ್ಲಿ ಏನು ನೀರಾಗ್ಬೋದು, ಹಾಗೆ ಇಲ್ಲಿ ಎಲ್ಲ ಅವರಿಗೆ ಟೀ ಕಾಫಿ ಮಜ್ಜಿಗೆ ಮತ್ತು ವಡೆ ಬೋಂಡ ಈ ರೀತಿ ಎಲ್ಲ ಸ್ನ್ಯಾಕ್ಸನ್ನ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಶ್ರೀ ಧರ್ಮಸ್ಥಳದ ಗುಂಪು ಅವ್ರ ಸಮಿತಿಯವರು. ಅದರಿಂದ ಎಲ್ಲರಿಗೂ ಒಂದೊಂದು ಸ್ಟಾಲ್ ಕೊಟ್ಟಿದ್ದಾರೆ, ನಮಗೂ ಆ ರೀತಿ ಒಂದು ಸ್ಟಾಲ್ ಕೊಟ್ಟಿದ್ದಾರೆ. ನಮ್ಮವ್ರು ಎಲ್ಲರೂ ಸೇರಿ ನನ್ನ ಒಂದು ಪಾಪಣ್ಣವರ ಗೆಳೆಯರ ಬಳಗ ಅಂತೇಳಿ ಒಂದು ಗುಂಪು ಮಾಡ್ಕೊಂಡು ಪ್ರತಿ ವರ್ಷಕ್ಕೆ 2 ಸಾರಿ, ಶಿವರಾತ್ರಿ ಹಬ್ಬದಲ್ಲಿ 1 ಸಾರಿ, ಹಾಗೆ ಈಗ ಏನು ಕಾರ್ತಿಕ್ ಸೋಮವಾರಗಳೇನಿದೆ ಆ ಸಂದರ್ಭದಲ್ಲಿ 1 ಸಾರಿ ಈ ಥರ ಸೇವೆ ಮಾಡ್ತಾರೆ. ಅದರಿಂದ ಎಲ್ಲ ನಮ್ಮ ತಂಡದವರು ಕೂಡ ನಾನು ತುಂಬ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕಂದರೆ ಅವರ ಸೇವೆ ಭಾಳ ಮುಖ್ಯ, ಇಲ್ಲಿ ತುಂಬ ಜನರಿಗೆ ಅವಶ್ಯಕತೆ ಇದೆ, ಅದರಿಂದ ಅದನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಹಾಗೆ ಈಗ ಒಂದು 25,000 ಲಾಡು ನಾವು ವಿತರಣೆ ಮಾಡ್ತಾರೆ. ಅಲ್ಲಿ ಏನು ಒಳಗೆ ನಮಗೆ ಅವರಿಗೆ ಸರ್ವ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೊಂದು ಒಳ್ಳೆಯ ಪುಣ್ಯ ನಮಗೆ ಸಮಿತಿಯವರು, ಧರ್ಮಸ್ಥಳದ ಸಮಿತಿಯವರು ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಹೋಗೋದು, ಎಲ್ಲರಿಗೂ ಊಟ ಬಡಿಸೋವಂಥದ್ದು, ಹಾಗೆ ಏನೋ ಲಾಡು ಕೊಡುವಂಥದ್ದು, ಅದನ್ನೆಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅದು ನಮ್ಮ ಹುಡುಗರಿಗೆಲ್ಲ ಖುಷಿ. ಅದೊಂದು ಹಾಗೆ ಈ ವರ್ಷದಿಂದ ಬೇರೆಯವರೆಲ್ಲ ಧರ್ಮದವರು ಬೇರೆ ಬೇರೆ ಬುಕ್ಸ್ನ ಗ್ರಂಥಗಳನ್ನ ಅವರವರ ಗ್ರಂಥಗಳನ್ನ ಹಂಚ್ತಾರೆ. ಹಾಗೆ ನಾವು ಕೂಡ ನಮ್ಮ ಭಗವದ್ಗೀತೆ ಏನಿದೆ ಆ ಬುಕ್ಸ್ನ ಹಂಚಬೇಕು ಅಂತೇಳಿ ತೀರ್ಮಾನ ಮಾಡಿ ಅದೇ ರೀತಿ ಈ ವರ್ಷದಿಂದ ಒಂದು 5,000 ಜನಕ್ಕೆ ಭಗವದ್ಗೀತೆ ಬುಕ್ಸ್ಗಳನ್ನ ನಾವು ಕೂಡ ಇಲ್ಲಿ ಹಚ್ತಾ ಇದ್ದೀವಿ. ಕಾರಣ ಇಷ್ಟೇ, ಏನು ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಹಿಂದುತ್ವ ಏನಿದೆ ಅದನ್ನು ನಾವು ಉಳಿಸಬೇಕು, ಎಲ್ಲರಿಗೂ ವಿಷಯ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಅನೇಕರು ಬುಕ್ಸೇ ಓದಲ್ಲ. ಅದರಿಂದ ಆ ಬುಕ್ಸ್ನ ಓದೋ ಒಂದು ಪ್ರಕ್ರಿಯೆಯನ್ನು ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಕೂಡ ಏನು ಇಸ್ಕಾನ್ನಿಂದ ಈ ಬುಕ್ಸ್ ಅವರು ಕೂಡ ನಮಗೆ ಸಹಾಯ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಇವತ್ತು ಒಂದು 5,000 ಜನಕ್ಕೆ ಈ ಬುಕ್ಸ್ನ ನಮ್ಮ ಶ್ರೀಮಾನ್ ಪೂಜ್ಯ ಗುರುಗಳಾದ ಹೆಗ್ಡೆಯವರ ಮುಖಾಂತರ ನಾವು ಇದನ್ನ ಎಲ್ಲರಿಗೂ ಹಂಚ್ತಾ ಇದ್ದೀವಿ. ಇದು ಕೂಡ ಒಂದು ಪುಣ್ಯ ಮಾಡೋದಕ್ಕೆ ಅವಕಾಶ ಮಾಡೋಕ್ಕೆ ನಮ್ಗೆ ಅವಕಾಶ ಸಿಕ್ಕಿದೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ನಮಸ್ತೆ ಮುನೇಗೌಡರು ಅಂತ. ನಾವು ಬೆಂಗಳೂರು ಪೂರ್ವ ತಾಲೂಕು ಮಹದೇವಪುರ ತಾಲೂಕು ಕನ್ಮಾಲ ಗ್ರಾಮದಿಂದ ಬಂದಿದ್ದೀವಿ. ನಾವು 10 ವರ್ಷದಿಂದ ಮುಂಚೆ ಬಂದಾಗ ಇಲ್ಲಿ ಅನ್ನಸಂತರ್ಪಣೆ ಚೆನ್ನಾಗಿ ನಡೀತಾ ಇತ್ತು. ನೀರಿನ ಕೊರತೆ ತುಂಬ ಇತ್ತು. ನಮ್ಮ ಭಾಗದ ನಾಯಕರಾದಂಥ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತ ಪಾಪಣ್ಣವ್ರ ಹತ್ರ ನಾವು ನಮ್ಮ ನಾಯಕರಾದ ಕೇಳ್ಕೊಂಡಾಗ ಇಲ್ಲಿನ ನೀರು ತೊಂದರೆ ತುಂಬ ಇದೆ, ನೀರು ನಾವೇನಾದ್ರು ಮಾಡಬೇಕು ನಿಮ್ಮ ಬಳಗದಿಂದ ಅಂತ ಕೇಳ್ಕೊಂಡಾಗ ನಾನು ನಿಮ್ಮ ಜೊತೆ ಇರ್ತೀನಿ, ನೀವೇನಾದರೂ ಮಾಡಿ ನಾನು ಕೋಆಪ್ರೇಟ್ ಮಾಡಿದೆ ಅಂತ ಹೇಳಿದ್ರೆ ನಾವು ಧನ್ಯವಾದಗಳು ಈ ಸಂದರ್ಭ ಎಲ್ಲರ ಮುಖಾಂತರ ನಮ್ಮ ಪಾಪಣ್ಣ ಬೆಳಗಿನ ಎಲ್ಲ ರೀತಿಯ ಸುಸಜ್ಜಿತ ವ್ಯವಸ್ಥೆಗಳನ್ನು ದೇವಸ್ಥಾನದ ಮಂಡಳಿಯವರು ಮಾಡಿಕೊಡಲಾಗುತ್ತೆ. ಹಾಗೂ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸದಿರಲಿ ಅನ್ನೋ ಒಂದು ಮುನ್ನೆಚ್ಚರಿಕಾ ಕ್ರಮದಿಂದ 6 CCTV ಕ್ಯಾಮೆರಾಗಳನ್ನು ಈ ಮೈದಾನದಲ್ಲಿ 1 ದಿನದ ಮಟ್ಟಿಗೆ ಅಳವಡಿಸಲಾಗುತ್ತೆ. ಹಾಗೂ ಮೈಕ್ನಲ್ಲಿ ಕುಟುಂಬಸ್ಥರು ಜೊತೆಯಲ್ಲಿ ಬಂದಂತಹವರು ಈ ಜನಜಂಗುಳಿಯಲ್ಲಿ ತಪ್ಪಿ ಹೋಗಿದ್ರೆ ಅದನ್ನು ಸಹ ಮೈಕ್ನಲ್ಲಿ ಸತತವಾಗಿ ಅನೌನ್ಸ್ ಮಾಡ್ತಾನೆ ಇರ್ತಾರೆ. ದೇವಸ್ಥಾನದ ಮಂಡಳಿಯ ಅನೇಕ ಕಾರ್ಯಕರ್ತರು ಸಹ ಈ ಜನಜಂಗುಳಿಯನ್ನು ಸುಧಾರಿಸ್ತಾ ಇರ್ತಾರೆ. ಹಾಗೂ ಶುಚಿತ್ವದ ಬಗ್ಗೆ ಅಲ್ಲಲ್ಲಲ್ಲಿ ಡಸ್ಟ್ಬಿನ್ ಟ್ರ್ಯಾಕ್ಟರ್ಗಳನ್ನು ನಿಲ್ಲಿಸಿರ್ತಾರೆ. ಸತತವಾಗಿ ಶುಚಿತ್ವದ ಬಗ್ಗೆ ಮೈಕ್ನಲ್ಲಿ ಅನೌನ್ಸ್ ಮಾಡ್ತಾನೆ ಇರ್ತಾರೆ. ಪ್ಲೇಟ್ಗಳನ್ನು, ಬಾಟಲ್ಗಳನ್ನು ಡಸ್ಟ್ಬಿನ್ನಲ್ಲಿ ಹಾಕಿ, ಟ್ರ್ಯಾಕ್ಟರ್ನಲ್ಲಿ ಹಾಕಿ ಅಂತ. ಆದರೂ ಸಹ ನಮ್ಮ ಜನ ಶುಚಿತ್ವವನ್ನು ಕಾಪಾಡೋದಿಲ್ಲ. ಸೇವೆಗೆಂದೇ ಬಂದಂತಹ ಬಾಣಸಿಗರನ್ನು ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಬಸವರಾಜ್ ಅಂತ ಮೇಡಮ್. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿಗೆ ಸೇವೆ ಮಾಡೋದಕ್ಕೆ? 5 ವರ್ಷದಿಂದ ಬರ್ತಿದ್ದೀವಿ. ಸತತವಾಗಿ 5 ವರ್ಷದಿಂದ ಬರ್ತಾ ಇದ್ದೀರಾ. ಏನೇನೆಲ್ಲ ತಿಂಡಿ ಮಾಡ್ತೀರಾ ಇಲ್ಲಿ? ಬಜ್ಜಿ ಮತ್ತೆ ಬೋಂಡ ಮಾಡ್ತೀವಿ, ಈರುಳ್ಳಿ ಬೋಂಡ ಮತ್ತೆ ಹೀರೆಕಾಯಿ ಬಜ್ಜಿ ಮಾಡ್ತೀವಿ. ಬಜ್ಜಿಯಲ್ಲಿ ಎಲ್ಲಾ ತರನು ಮಾಡ್ತೀವಿ. ಕಾಫಿ ಟೀನು ಇರುತ್ತೆ, ನೀರಿನ ಬಾಟ್ಲು ಕೊಡ್ತಾರೆ, ಪಕೋಡನೂ ಇರುತ್ತೆ. ಈಗ ನಾವು ಮಾಡ್ತಿರೋದು ಪಕೋಡ. ಸ್ನೇಹಿತರೆ, ಇವತ್ತು ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಉಚಿತ ಸೇವೆಗೆ ಲಕ್ಷಾಂತರ ಜನ ಭಕ್ತಾದಿಗಳು ಬಂದಿದ್ದಾರೆ. ಅದರಲ್ಲಿ ಕೆಲವು ಭಕ್ತಾದಿಗಳನ್ನ ಮಾತಾಡ್ಸೋಣ, ಅವರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ. ನಮಸ್ತೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ರಾಧಾ ಅಂತ ಹೇಳಿ. ರಾಧಾ, ನೀವು ಎಲ್ಲಿಂದ ಬಂದಿದ್ದೀರಾ? ಹೊರನಾಡಿಂದ ಬಂದಿದ್ದೀರಾ? ಓಕೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿಗೆ? ನಾವು ಸತತವಾಗಿ 6 ವರ್ಷದಿಂದ ಬರ್ತಾ ಇದ್ದೀವಿ. ಓಕೆ. 6 ವರ್ಷದಿಂದ ಸತತವಾಗಿ ಬರ್ತಿದ್ದೀರಾ. ಏನ್ ಅನ್ಸ್ತಿದೆ ನಿಮ್ಗೆ ಇಲ್ಲಿ ಉಚಿತ ಸೇವೆಗಳೆಲ್ಲ ನೋಡಿ? ಒಂದೊಂದು ತಂಡದಿಂದ ಎಲ್ಲರೂ ಬಂದು ಅವ್ರು ಪ್ರತಿ ವರ್ಷದ ಅವ್ರು ಸೇವೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ ಮತ್ತೆ ಹೆಮ್ಮೆ ಆಗುತ್ತೆ. ಇಲ್ಲಿನ ಪವಿತ್ರವಾದಂಥ ಕ್ಷೇತ್ರ ಆಗಿರೋದಕ್ಕೆ ಅನ್ನದಾನ ಇದೆಲ್ಲ ಇಲ್ಲಿ ಅಂದ್ರೆ ತುಂಬಾ ಇದು ಪ್ರಾಶಸ್ತ್ಯ. ಹೌದು. ತುಂಬಾ ಚೆನ್ನಾಗಿ ಖುಷಿ ಆಗ್ತದೆ. ಧರ್ಮಸ್ಥಳದ ಲಕ್ಷ ದೀಪೋತ್ಸವ ನೋಡಿ ನಿಮ್ಗೆ ಏನ್ ಅನ್ಸ್ತಿದೆ? ವೀಕ್ಷಕರಿಗೆ ಏನ್ ಹೇಳ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ?
ಒಂದ್ಸಲ ಜೀವನದಲ್ಲಿ ಬಂದು ದೇವ್ರ ದರ್ಶನ ಮಾಡಿ ಲಕ್ಷ ದೀಪೋತ್ಸವದಲ್ಲಿ ಒಂಥರ ಸ್ವರ್ಗನೇ ಕಂಡಂತ ಖುಷಿ ನಮ್ಗೆ. ಹೌದು ಹೌದು. ಆ ತರ ಇದು ಹೆಮ್ಮೆನೂ ಆಗತ್ತೆ ಮತ್ತೆ ಖುಷಿನೂ ಆಗತ್ತೆ, ನಮ್ ಪುಣ್ಯನೂ ಹೌದು, ನಮ್ ಸೌಭಾಗ್ಯನೂ ಭಾಗ್ಯ. ಹೌದು. ಮತ್ತೊಂದು ಸಂಘದಿಂದ ಉಚಿತ ಸೇವೆ ನಡೀತಾ ಇದೆ ಇಲ್ಲಿ. ಆ ಸಂಘದ ಸಂಕಲ್ಪ ಏನು, ಎಲ್ಲಿಂದ ಬಂದಿದ್ದಾರೆ, ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಕುಮಾರ್ ಅಂತ. ಓಕೆ, ನಿಮ್ದು ಸಂಘದ ಹೆಸರೇನು, ಎಲ್ಲಿಂದ ಬಂದಿದ್ದೀರಾ? ನಾವು ಹೂವಿನ ವರ್ತಕರ ಸಂಘ, ನಾರಾಯಣ ಸ್ವಾಮಿ, ನಾಗರಾಜು, ಕುಮಾರ್ ಅಂತ 3 ಜನ ಮಾಡ್ತಾ ಇದ್ದೀವಿ. ಮೂರ್ತಿ. ಎಲ್ಲಿಂದ ಬಂದಿದ್ದೀರಾ? ಬೆಂಗಳೂರು. ಬೆಂಗಳೂರಲ್ಲಿ ಎಲ್ಲಿ? ಯಾವ ಸಿಟಿ ಮಾರ್ಕೆಟ್. ಸಿಟಿ ಮಾರ್ಕೆಟ್ ಇಂದಾನೆ ಹೂವಿನ ವರ್ತಕರ ಬಂದಿದ್ದೀರಾ? ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾವು ಇದು ಈ ಸರ್ದು 13ನೇ ವರ್ಷ. 13ನೇ ವರ್ಷ ಸತತವಾಗಿ ಇಲ್ಲಿ ಮಾಡ್ಕೊಂಡು ಬರ್ತಾ ಮಾಡ್ತಾ ಇದ್ದೀರಾ? ಇದ್ದೀವಿ ಸರ್ ನಿಮ್ ಸಂಕಲ್ಪ ಏನು, ಏನಕ್ಕೋಸ್ಕರ ಇದನ್ನ ಮಾಡ್ಬೇಕು? ಏನಕ್ಕೋಸ್ಕರ ಅಂದ್ರೆ ಎಲ್ಲರ ಅಭಿಮಾನಿಗಳು ಪ್ರತಿಯೊಂದು ಜನಗಳಿಗೆ ಹೆಲ್ಪ್ ಆಗಲಿ. ಇಲ್ಲಿ ಊಟ ಸಿಗಕ್ಕಿಲ್ಲ ದೇವಸ್ಥಾನದಲ್ಲಿ, ಅದು ನಾವು ಆ ಜನಗಳಿಗೆ ಯಾರು ತೊಂದರೆ ಆಗ್ಬಾರ್ದು ಅಂತ ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ನಿಮ್ದು ಅಂದಾಜು ಒಂದು ಮೊತ್ತ ಎಷ್ಟು ಆಗ್ಬೋದು? ನಮ್ದು ಮಾತ್ರ ಒಂದು 8ರಿಂದ 10 ಲಕ್ಷ ಆಗುತ್ತೆ. 8ರಿಂದ 10 ಲಕ್ಷ ಪ್ರತಿ ವರ್ಷ ಧರ್ಮಸ್ಥಳದ ಲಕ್ಷ ದೀಪೋತ್ಸವಕ್ಕೆ ಉಚಿತ ಸೇವೆಗಾಗಿ ಇವರು ಮುಡಿಪಾಗಿಡ್ತಾ ಇದ್ದಾರೆ. ದೇವರು ನಿಮ್ಗೆ ತುಂಬಾ ಒಳ್ಳೇದ್ ಮಾಡ್ಲಿ. ನಮಸ್ತೆ ಅಣ್ಣ. ಒಂದು ಸೇವೆಯ ಸಂಕಲ್ಪ ಏನು? ಏನಿಲ್ಲ, ಸೇವೆ ಒಂದು ಭಗವಂತ ಯಾವ್ದೋ ಒಂದು ನಮ್ಮ ಕೈಲಾಗಿದ್ದು ಒಂದು ಸಹಾಯ ಮಾಡೋದೇ ಒಂದು ಸೇವೆ ಅಷ್ಟೇ. ಏನಿಲ್ಲ, ಆ ಥರದ್ದೊಂದು ಅವಕಾಶ ಸಿಕ್ಕಿದೆ. ಮಾಡ್ಬೇಕು ಅಂತ ನಿಮ್ಗೆ ಅನ್ಸಿದ್ದೇನು ಅಂದ್ರೆ ಈ ತರದ ಅವಕಾಶ ಎಲ್ರಿಗೂ ಸಿಗಲ್ಲ ಅಲ್ಲ. ಈ ತರ ಅವಕಾಶ ಸಿಕ್ಕಿದ್ದು ಒಂಥರ ಖುಷಿ. ಇದರಲ್ಲಿ ನಮ್ಮ ರವಿ ಅವರು ಮಾಡ್ತಾ ಇದ್ರು, ನಮ್ಮ ಪಾಪಣ್ಣವರ ಗೆಳೆಯರ ಬಳಗ ಅಂತ ಇದೊಂದು ಗ್ರೂಪ್ ಇದೆ. ಆ ಗ್ರೂಪ್ ಅಲ್ಲಿ ಜವಾಬ್ದಾರಿನ ನಮ್ಮ ಕರ್ಮಂಗಲ ರವಿ ಅವರು ತಗೊಂಡು ಮಾಡ್ತಿದ್ರು. ಅವ್ರು ನಮ್ಮನ್ನು ಜಾಯಿನ್ ಮಾಡ್ಕೊಂಡ್ರು. ನಾವು ಕೂಡ ಸೇವೆ ಮಾಡ್ತಾ ಇದೀವಿ. ನಮ್ಮ ಜೊತೆ ಹಾಗೆ ಇನ್ನೊಂದಷ್ಟು ಜನ, ಅವ್ರ ಜೊತೆ ಇನ್ನೊಂದಷ್ಟು ಜನ, ಹಂಗೆ ನಿರಂತರವಾಗಿ ನಡೀತಾ ಇರ್ಬೇಕು. ಇದು ಒಂದು ಪ್ರಶ್ನೆ ಇದೆ. ಏನ್ ಅನ್ಸುತ್ತೆ ಸರ್ ನಿಮ್ಗೆ ಈ ಸೇವೆ ಎಲ್ಲ ಮಾಡ್ತಾ? ತುಂಬಾ ಖುಷಿ, ತುಂಬಾನೇ ಖುಷಿ. ನಮ್ಗೆ ಏನೆಲ್ಲ ಜಂಜಾಟಗಳು, ಏನೆಲ್ಲ ಒದ್ದಾಟಗಳು, ನೋವುಗಳು ಏನಿದೆಯೋ ಅವೆಲ್ಲ ಮರ್ತು ಬಿಟ್ಟಿದೀವಿ ನಾವು 2 ದಿವಸದಿಂದ. ಏನೋ 2 ದಿವಸದಿಂದ ಎಲ್ಲ ಮರ್ತ್ಬಿಟ್ಟು ಬರೀ ಇದೇ ಸೇವೆಯಲ್ಲೇ ಒಂಥರ ಕಲ್ಲಿಡರಾಗ್ಬಿಟ್ಟಿದ್ರಿ. ಆನಂದನೇ ಆನಂದ. ಇದೊಂಥರ ಈ ಆನಂದ ನಾವು ಯಾವ್ದ್ರಲ್ಲೂ ನೋಡಕ್ಕೆ ಆಗಲ್ಲ, ಹಂಗಿದೆ. ಸ್ನೇಹಿತರೆ, ಇಲ್ಲಿ ಬಂದು ಸೇವೆಯನ್ನು ಮಾಡುವ ಸಂಘಗಳ ಬಗ್ಗೆ 2 ಮಾತುಗಳನ್ನು ಹೇಳಲೇಬೇಕು. ಕರ್ನಾಟಕದ ವಿವಿಧ ಭಾಗಗಳಿಂದ 300-400 ಕಿಲೋಮೀಟರ್ ದೂರದಿಂದ ಸಂಘಗಳನ್ನು ಕಟ್ಟಿಕೊಂಡು ಇಲ್ಲಿ ಸೇವೆಗೆಂದೇ ಕುಟುಂಬ ಸಮೇತರಾಗಿ ಬರ್ತಾರೆ. ಒಂದು ಸಂಘದವರು ಅಡುಗೆಗಳನ್ನು ಮಾಡಲಿಕ್ಕೆ ಅವರ ಸ್ಥಳಗಳಿಂದಲೇ ಎಲ್ಲ ರೀತಿಯ ಸಾಮಗ್ರಿಗಳನ್ನು ಹಾಗೂ ಅದಕ್ಕೆ ಬೇಕಾದಂತಹ ಪಾತ್ರೆಗಳನ್ನು, ಗ್ಯಾಸ್, ತರಕಾರಿ, ಬಾಣಸಿಗರು, ಸಹಾಯಕರು, ಹೀಗೆ ಹಲವಾರು ಜನರ ಪರಿಶ್ರಮವನ್ನು ನೋಡಬಹುದು. ಸಂಘದ ಮುಖ್ಯಸ್ಥರಿಗೆ ಅವರದೇ ಆದಂತಹ ಜವಾಬ್ದಾರಿಗಳಿರ್ತವೆ. ಧರ್ಮಸ್ಥಳದಲ್ಲಿ ಅವರ ಸಂಘದಿಂದ ಯಾವುದೇ ಅಹಿತಕರ ಘಟನೆಗಳು ನಡೆದಾಗಿ ನೋಡ್ಕೊಳ್ಬೇಕಾಗತ್ತೆ. ಸಂಜೆ 5 ಗಂಟೆಗೆ ಶುರುವಾಗುವ ಆಹಾರ ಮೇಳಕ್ಕೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 1 ಗಂಟೆಯವರೆಗೂ ವಿಶ್ರಾಂತಿ ಇಲ್ಲದೆ ಸಂಘದವರು ಕೆಲಸಗಳನ್ನು ಮಾಡ್ತಾರೆ. ಕೆಲವು ಸಂಘಗಳು ಬೆಳಗ್ಗೆ 5 ಗಂಟೆಯವರೆಗೂ ಆಹಾರವನ್ನು ವಿತರಣೆ ಮಾಡ್ತಾರೆ. ಅನ್ನದಾನ ಸೇವೆ ಮಾಡಿದಂತಹ ಎಲ್ಲ ತಂಡಗಳಿಗೂ ಶ್ರೀ ಮಂಜುನಾಥ ಒಳ್ಳೆಯದನ್ನು ಮಾಡಲಿ. ಈ ಪರಮ ಭಕ್ತರಿಗೆ ಇನ್ನಷ್ಟು ಜನಕ್ಕೆ ಸೇವೆ ಮಾಡುವ ಶಕ್ತಿ ಇವರಿಗೆ ನೀಡಲಿ ಅಂತ ಕೇಳ್ಕೊತೀನಿ. ಸ್ನೇಹಿತರೆ, ಪಾಪಣ್ಣನವರ ಗೆಳೆಯರ ಬಳಗದಿಂದ ನನಗೂ ಸಹ ಧರ್ಮಸ್ಥಳದಲ್ಲಿ ಸೇವೆ ಮಾಡುವಂತಹ ಭಾಗ್ಯ ಸಿಕ್ತು. ನಾನು ಸೇವೆಯ ಸಲುವಾಗಿ ಬಂದಿದ್ದರಿಂದ ನನ್ನಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಶೂಟ್ ಮಾಡಿ ತೋರಿಸಿದ್ದೀನಿ. ಎಲ್ಲ ಸ್ಟಾಲ್ಗಳ ಒಳಗೆ ಹೋಗೋಕ್ಕೆ ಸಾಧ್ಯವಾಗಲಿಲ್ಲ, ಅಷ್ಟು ಜನಸಾಗರನೇ ಮೆರೆದಿತ್ತು. ಖಂಡಿತ ನೀವು ಧರ್ಮಸ್ಥಳದ ಲಕ್ಷ ದೀಪೋತ್ಸವ ಹಾಗೂ ಆಹಾರ ಮೇಳವನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ. ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ ಸದಾ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಶ್ರೀ ಮಂಜುನಾಥನ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವಂದನೆಗಳು. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.